ನಿಸರ್ಗ ಅವರೇ ಫೋನು ನಿಜ ನಿಮ್ಗೆ ನಮ್ಮಮ್ಮನ ನಾಣ್ಯಗ್ಲೂ ನಿಮ್ದೇ ಫೋನ್ ಹೌದು. ತಪ್ಪಮ್ಮ ಅಂತೆ ಇವನು ಮುಕ್ಕುಡು ಮುಕ್ಕು. ಯಾವ ಪಾರ್ಟ್ ಓದ್ತದೆ ಫೇಸಲ್ಲಿ? ನಾನ್ ಮಿಸ್ ಮಾಡ್ಕೊತಿದ್ದೆ ಕಣಪ್ಪ, ನೀನ್ ಮಿಸ್ ಮಾಡ್ಕೊಳಲ್ವಲ್ಲ ನಿಮ್ಮ ಅಪ್ಪ ಯಾವ ಲೆಕ್ಕ ನಿನ್ಗ? ಅಲ್ಲ ಅಪ್ಪ ಸೀರಿಯಸ್ ಆಗಿ ನೀನು ನಾನು ಬಂದಾಗಿಂದ ವಜ್ರ ಮನಿ ಅಲ್ಲ, ವಜ್ರ ಮನಿ. ಗುಡ್ ಮಾರ್ನಿಂಗ್ ಶಶಿಕಲಾ. 10 ಗಂಟೆ ಆಗಿ ನೆನ್ನೆ ಬಂದು ಮನೆ ಕಮ್ಮಲ್ಲ 5 ಗಂಟೆಲಿ. ಅದೆಷ್ಟು ನಿಂದ ನಿದ್ಗಟ್ಟಿದ? 5 ದಿವಸ. ಗೈಸ್ ಎಲ್ಲ ಕನ್ನಡ ಮಕ್ಳಿಗೂ ನಿಮ್ಮ ಕನ್ನಡಿಗ ಹೇಳು. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಬೆಳಗಿನ ಜಾವ ತಿಂಡಿ ಚಪಾತಿ ಆಮೇಲೆ ಟೊಮೆಟೊ ಗೊಜ್ಜು. ಗೈಸ್ ಇವಾಗ ನಾನು ಮತ್ತೆ ನಮ್ಮ ಅಮ್ಮನೂ ಇದು ಹ್ಯಾಂಡ್ ಪೋಸ್ಟ್ ಕೊಯ್ತಾವಿ. ಏನಕ್ಕಂದ್ರೆ ಒಂದು ಶಾಸ್ತ್ರ ಕೇಳ್ಕೊಬರಕ್ಕೆ ಅಂತ ಅಂದ್ಬಿಟ್ಟು ಏನಕ್ಕೆ ಶಾಸ್ತ್ರ ಕೇಳ್ತಿರೋದು ಎಲ್ಲಾನು ಹೋಯ್ತಾ ಹೇಳ್ಕೊಡ್ತೀನಿ ರೀ. ಗೈಸ್ ನಮ್ಮ ಅಮ್ಮ ನಮ್ಮ ಅಟ್ಟಿ ಬೀಗನ ನಮ್ಮ ಅತ್ತೆ ಅವ್ರ ಅಟ್ಟಿ ಕೊಟ್ಬಿಟ್ಟು ಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾ ಇದೆ. ಮತ್ತೆ ಗೈಸ್ ಇನ್ನೊಂದು ವಿಷಯ ಏನು ಅಂದರೆ ದಯವಿಟ್ಟು ವಿಡಿಯೋ ಯಾರು ನೋಡ್ತಿದ್ರು ಅವರೆಲ್ಲರೂ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಹಿಂಗೆ ಸ್ಕ್ರೋಲ್ ಮಾಡಿಬಿಟ್ಟು ಇತ್ತ ತಳ್ಬಿಟ್ಟು ಹೈಪ್ ಅಂತ ಇರ್ತದಲ್ಲ, ಎಲ್ಲರೂ ಈ ವಿಡಿಯೋಗೆ ಹೈಪ್ ಕೊಟ್ಕೊಂಡು ನೋಡಿ. ದಯವಿಟ್ಟು ವಿಡಿಯೋನ ಹೈಪ್ ಕೊಟ್ಕೊಂಡು ನೋಡಿ, ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತದೆ. ಸೊ ದಯವಿಟ್ಟು ಸೋಟ್ ನೋಡು ಸೋಡ ಸೋಟ್ ನೋಡು ನೋಡುವ ಅಂತ ಏರೋಪ್ಲೇನ್ ಅಲ್ಲ, ಏರೋಪ್ಲೇನ್ ಅಲ್ಲಿ ಹೋಗಿ ಬಂದಾಯ್ತ ಸಕ್ಕದಾಗಿತ್ತು. ಹೊಸ ಭಯ ಆಯ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಇತ್ತಿಂದ ಹಿಂಗೆ ಹೋಯ್ತ ಕಣಕ ಹಿಂಗೆ ಕೊಂಡ್ಬಿಡ್ತೀವಿ ಅವಾಗ. ಸರಿ ಬತ್ತೀವಿ. ಗೈಸ್ ಇವಾಗ ನಾನು ನಮ್ಮ ಅಮ್ಮನವೇ ಶಾಸ್ತ್ರ ಕೇಳಕ್ ಹೋಯ್ತಾವಿ. ಏನ್ ವಿಷಯದ ಬಗ್ಗೆ ಶಾಸ್ತ್ರ ಕೇಳಕ್ ಹೋಯ್ತಾವಿ ಅಂದ್ರೆ ಹೇಳಮ್ಮ, ಏನಕ್ಕೆ ಹೋಯ್ತಾ ಇರೋದು ಶಾಸ್ತ್ರ ಕೇಳಕ್ ಹೇಳು. ನಂಗ್ಯಾ ಗೈಸ್ ಇಲ್ಲ ಗೈಸ್, ಇದು ಒಂದ್ ಕತೆ ಮಾಡಿಸ್ತಾವಿ. ಯಾವಾಗ ಶ್ರಾವಣಕ್ಕೆ ಶ್ರಾವಣ ಬಂದು ಆಷಾಢ ಹೋಗಿ ಒಂದು ಟಾಪ್ ಆಗಿ ಬರ್ತೇನೆ. ನಮ್ಮಮ್ಮ ಶ್ರಾವಣಕ್ಕೆ ಮೊದಲನೇ ವಾರದಲ್ಲಿ ಕತೆ ಮಾಡ್ಸೋಕೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಶಾಸ್ತ್ರ ಕೇಳಕ್ಕೆ ಬರೋಕೆ ಅಂತ ಅಂದ್ಬಿಟ್ಟು ಹೋಯ್ತಾವೆ. ಬನ್ನಿ ಹಂಗೆ ಬಟ್ಟೆ ಬಿಸ್ನೆಸ್ ಬಗ್ಗೆ ಕೇಳವ ಅಂತ ಅಲ್ಲಿ ನೋಡವ ಏನಾಯ್ತದೆ ಹಿಂಗೆ ಏನು ಅಂತ. ಗೈಸಲ್ಲಿ ನಮ್ಮಮ್ಮ ಪಿಂಕಿ ಅವ್ರ ಅತ್ತೆ ಮನೆ ಹೋಯ್ತಾ ಇದೆ. ನಮ್ಮ ಕೆಂಪತ್ತೆ ಮಗಳನ್ನ ಕರ್ಕೋಗಕ್ಕೆ ಆಷಾಢಕ್ಕೆ ಮಗಳನ್ನ ಕರ್ಕೋಗಕ್ಕೆ ಅಂದ್ಬಿಟ್ಟು ನಮ್ಮ ಕೆಂಪತ್ತೆ ಬಂದಿದೆ. ನಮ್ಮ ಕೆಂಪತ್ತೆನ ಕರ್ಕೋಗಕ್ಕೆ ಅಂದ್ಬಿಟ್ಟು ನಾವು ಬಂದವಿ. ನಾವು ಹಿಂಗೆ ಆನ್ ದ ವೇ ಹೋಯ್ತಿದ್ವಲ್ಲ, ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಹೋಗ್ಬೇಕು. ಇವಾಗ ಹೋಗೋದೇ ಇಟ್ಟಿಗೆ ಎಲ್ಲ ಎಲ್ಲ ಏನಕ್ಕೆ ಮಾತಾಡ್ಸ್ತೀಯಾ? ಏನಕ್ಕೆ ಮಾತಾಡ್ಸ್ತೀಯಾ? ಸುಮ್ಮನೆ ಬಾಚಿರಲು ಸಾರಿ ಕಣಪ್ಪ, ಬೇಜಾರು ಮಾಡಿ ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ಚೆನ್ನಾಗಿದೆ ಇವಾಗನ. ಏನು ಓದ್ತಿದ್ಯಾ? ಬೇಜಾರಾಯ್ತು ನನಗೆ ಮಾತಾಡಿದ್ದು, ತಪ್ಪಾಯ್ತು ಕಣ, ಕ್ಷಮಿಸ್ಬಿಡು ಸುಮ್ಮನೆ ಅಷ್ಟೇ ಆಯ್ತಾ? ಓಕೆ ಚಿನ್ನು ಲವ್ ಯು ಚಿನ್ನು. ಗೈಸ್ ನಮ್ಮ ಸಿಸ್ಸಿಂಗೆ ಸಿಬಿ ಕೈಲಿ ಒಳ್ಳೆ ಒಂದೇ ಅಲ್ಲ ಬರೀ ಇನ್ನೊಂದು ಎರಡು ಕಿತ್ಕೊಳ್ಳ ನಿಂದ ಅಮ್ಮ ಅಂತಿಲ್ಲ. ಚಿನ್ನು ಥ್ಯಾಂಕ್ ಯು ಚಿನ್ನು, ಲವ್ ಯು ಚಿನ್ನು. ಅವಾಗ ಮಾತಾಡಿದ್ದು ತಪ್ಪಾಯ್ತು, ಬೇಜಾರು ಮಾಡ್ಕೋಬೇಡ ಆಯ್ತಾ? ನಿಂಗೆ ಬೇಡ ಸಿಬಿ ಕೈ ತಗೋ, ನಿಂಗೊಂದು ಕರಲ್ ಕುತ್ಕೋತೀರ ಒಂದು ರೌಂಡ್ ಆಗಮ್ಮ. ಬಚ್ಚ ಹತ್ತು. ಗೈಸ್ ಎಲ್ಲ ಐಕ್ಲೂ ಒಂದು ರೌಂಡ್ ಕರಲ್ ಕರ್ಕೊ ಬನ್ನಿ, ಎಷ್ಟು ಖುಷಿ ಪಡ್ತಾರೆ ನೋಡೋರಂತೆ. ಎಲ್ಲ ಚೆನ್ನಾಗಿದೆ ಐಕ್ಲೆ, ಚೆನ್ನಾಗಿದೆ ಕಾರ್ ಡ್ರೈವು. ನಮ್ ಕಾರ್ ಚೆನ್ನಾಗಿದೆ. ಎಸಿ ಇನ್ನೂ ಕೊಡ್ನಲ್ಲ ಜಾಸ್ತಿ. ಇದು ನೋಡಿ ಎಲ್ಲಿ ಎಸಿ ಬಿಟ್ಕಡೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರು ಪ್ಲೀಸ್ ಅಂತ. ನಮ್ಮ ಅಣ್ಣನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗೈಸ್. ಗೈಸ್ ನನ್ನ ಬಟ್ಟೆ ಹಳೆ ಬಟ್ಟೆ ಹೆಂಗಿತ್ತು ಅಟ್ಟಿಲಿ ಹೆಂಗಿದೆ ಅದೇ ಬಟ್ಟೆ ಇಕ್ಕ ಬಂದವನೇ. ಅದಕ್ಕೆ ಹೋಗಕ್ಕೆ ಒಂಥರ ನಾಚಿಕೆ ಆಯ್ತಿದ್ರು. ಬಟ್ ಇವ್ರು ವೆಯ್ಟ್ ಮಾಡಿ ಸಾಕಾಯ್ತು, ಬರ್ತಾನೆ ಇಲ್ಲ ಇನ್ನು. ಶಶಿಕಲಾ ಕಮ್ಮಿನ್ ಊಟ ಬಾರಿಸ್ತಿದ್ಯಾ ನೀನು? ಸರಿ ಹಾಕೊಡಿ. ಅದೇ ನೀನು ಬಾರಿಸ್ತಿದ್ಯಾ? ಒಂದು ಮಾತು ಕರೆದಿಲ್ಲ ನಾನು ಊಟಕ್ಕೆ ಬಲ ಅನ್ಬಿಟ್ಟು. ನಮ್ಮ ಪಿಂಕಿ ಮನೆ ನೋಡ್ರಿ, ಈ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು, ಈ ಕಡೆ ಹಾಲು, ಈ ಕಡೆ ದೇವ್ರ ಮನೆ, ಈಚೋರಿದು ಅಡುಗೆ ಮನೆ, ಈ ಕಡೆ ಟಿವಿ, ಹೊಲದಲ್ಲೇ ಸುತ್ತವಲ್ಲ ಮಧ್ಯದಲ್ಲಿ ಮನೆ. ಯಾವ ಮನೆ ಅಕ್ಕಪಕ್ಕ ಯಾರ ಮನೆ ಇಲ್ಲ, ಪೀಸು. ಅವ್ರಿವ್ರ ಜೊತೆಗೆ ಜಗಳ ಆಡಂಗಿಲ್ಲ, ಏನಿಲ್ಲ, ನಿಮ್ದಾಗಿರ್ಬೋದು. ಗೈಸ್ ಎಷ್ಟು ಜಾನಕಿ ಅವರು ಇನ್ನಿಲ್ಲ, ಗಾನಕ್ಕೆ ಹೋಗಿಲ್ಲ ಅಂತ ಫೇಮಸ್ ಆಗಿದ್ದವರು. ಅವ್ರದ್ದು ವಿಷ್ಣುವರ್ಧನ್ ಅವ್ರಿಗೆ ಸಾಂಗ್ ಆಡಿದ್ರಲ್ಲ, ಆ ಸಾಂಗು ಹೆವಿ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಗೈಸ್ ಇದೆ ನೋಡಿ ನಮ್ಮ ಪಿಂಕಿ ಅವ್ರ ಅತ್ತೆ ಮನೆ.
ಈ ಚೋರಿ ಜಾಗ ಅದೇ, ಈ ಕಡೆ ಎಲ್ಲ ಹೂವಿನ ಗಿಡಗಳು ಹಾಕೊಂಡವ್ರೆ. ಈ ಚೋರೆಲ್ಲ ಅವ್ರದ್ದೇ ಹೊಲ ಅನ್ಸುತ್ತೆ. ಗೈಸ್ ಅವ್ರದ್ದೇ ಹೊಲ, ಸುತ್ತ ಅವ್ರ ಹೊಲನೇ ಇದು ನೋಡ್ರಿ. ಈ ಚೋರಿ ಒಂದು ಸ್ಕೂಲ್ ಅದೇ, ಅದು ಬಿಟ್ರೆ ಇನ್ನು ಅಕ್ಕಪಕ್ಕ ಮನೆಗಳೇ ಇಲ್ಲ ಜಾಸ್ತಿ. ಬೇಜಾರೈತೈತೆ ತಾಯಿ ನಿಮ್ಮ ಮತ್ತೆ ಬಿಟ್ಬಿಟ್ಟು ಹೋಯ್ತಾರದಕ್ಕೆ. ಅಮ್ಮ ಬೇಜಾರೈತೈತೆ ನಿಮ್ಗೆ ನಿಮ್ಮ ಸೊಸ ಅಳ್ತಿದ್ದು ಇನ್ನೊಂದು ತಿಂಗಳ ಗಂಟೆ ಬರಲ್ಲ ಅನ್ಕೊಂಡು. ಒಬ್ಬ ಸಾಯಂಕಾಲ ತನಕ ಮನೆ ಒಳಗಡೆ ಹೋಗಲ್ಲಪ್ಪ ನಾನು, ಹೊರಗಡೆನೆ ಅವಳು ಖುಷಿ ಅಪ್ಪನ ಮನೆಗೆ ಹೋಗಕ್ಕ. ನೀನ್ ಎರಡನೇ ಅಮ್ಮನ್ ಬಿಟ್ಟು ಹೋಯ್ತಿದಿ. ಸರಿ ನೀವು ಬಂದ್ಬಿಡಿ ಆತಗೆ. ಆಷಾಢ ಗೈಸ್, ಇವತ್ತು ಆಷಾಢ ಲಾಸ್ಟ್ ದಿವಸ. ನಾಳೆಗೆ ಆಷಾಢ ಸ್ಟಾರ್ಟ್ ಐತೆ, ಅದಕ್ಕೆ ಮಂಗಳವಾರದಿಂದ ಸ್ಟಾರ್ಟ್ ಆಗೋದು. ನಾಳೆ ಸೋಮವಾರ, ನಾಳೆಗೆ ಮಂಗಳವಾರ. ಅದಾದ್ಮೇಲೆ ಆಷಾಢ ಬಂದ್ಮೇಲೆ ಶಾಸ್ತ್ರ ಹೇಳೋದಂತೆ, ಅದಕ್ಕೆ ಇವತ್ತು ಕೇಳಕ್ ಹೋಗಕ್ಕೆ ಅಂತ. ಹೆಣ್ಮಕ್ಳಿಗೂ ಹೊಸ್ದಾಗ್ ಮದ್ವೆ ಆಗಿರೋರ್ಗ ಒಂದ್ ತಿಂಗಳ ಗಂಟೆ ಅಪ್ಪನ ಮನೇಲಿ ಇರೋದು. ಈ ಅಮಾವಾಸ್ಯೆಯಿಂದ ಬರೋ ಅಮಾವಾಸ್ಯೆ ಜಾಲಿ ಜಾಲಿ ಮಾಡ್ಕೊ ಬರ್ತಾಳೆ ಪಿಂಕಿ. ಅಪ್ಪನ ಮನೇಲಿ ಇರೋದು. ಮದ್ವೆ ಆದ ಹೊಸ್ತ್ರಲ್ಲಿ ಮಾತ್ರ, ಮದ್ವೆ ಆದ ವರ್ಷ. ನೀನು ಓಡ್ಬಿಡ, ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು. ಆಮೇಲೆ ಗೈಸ್ ನಮ್ ಪಿಂಕು ಅವರ ಮಾವ ಅಂಗಡಿಲಿ ಇದ್ರಿ ಅಂತಲ್ಲ. ಇಲ್ಲ ಹೊಲ್ದಾಗ ಮೆಣಸಿನ್ಕಾಯಿ ಹೇಳಿದ್ರು, ಅಂದ್ಬಿಟ್ಟು ಹೋಗಿದೆ. ಗೈಸ್ ನಮ್ ಕರಿಂಗೆ ಇವಾಗ ಡೀಸೆಲ್ ಹಾಕಿಸ್ತಾವ್ನಿ. ಗೈಸ್ ವಿಷಯ ಏನು ಅಂದ್ರೆ, ಲಾಸ್ಟ್ ಟೈಮ್ ನಾನು ನಮ್ಮಮ್ಮ ಇಲ್ಲೇ ಶಾಸ್ತ್ರ ಕೇಳಕ್ಕೆ ಅಂದ್ಬಿಟ್ಟು ಬೈಕಲ್ಲಿ ಬಂದಿದ್ದು. ಕಾರ್ ಯಾವ ಕಲರ್ ತಗೊಳ್ಳೋದು ಏನು ಅಂತ ಇವಾಗ ಕಾರಲ್ಲೇ ಗೊತ್ತಾಗಿದೆ. ಗೈಸ್ ಶಾಸ್ತ್ರ ಕೇಳಾಯ್ತು. ನಮ್ಮಮ್ಮ ಶಾಸ್ತ್ರ ಕೇಳು ಅಂತಂದ್ರೆ, ಇವನು ಓದ್ತವನೆ LLB ಸೆಕೆಂಡ್ ಇಯರ್, ಆಮೇಲೆ ಅದ್ರ ಜೊತೆಗೆ ಯೂಟ್ಯೂಬ್ ಮಾಡ್ತವನೆ, ಇವಾಗ ಬಿಸ್ನೆಸ್ ಮಾಡ್ತವನೆ. ಏನಾದ್ದು ಅಂತ ಕೇಳೋದು. ಅಲ್ಲ ನೀನು ಓದ್ತವನೆ, ಓದೋದ್ರ ಜೊತೆಗೆ ಯೂಟ್ಯೂಬ್ ಮಾಡ್ತವನೆ ಅಂದ್ರೆ ಯೂಟ್ಯೂಬ್ ಅನ್ನ ಹಾಕ್ತಾ ಇದೆ, ಅದ್ ಮಾಡ್ದೆ ಇನ್ನೇನು. ಅದಕ್ಕೆ ಕೇಳ್ಬೇಕು, ಏನಾರ ಈಗ ಏನ್ ನಾವು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಒಳ್ಳೇದ್ ಆಗ್ಬೇಕು. ನಮ್ಗ ನಮ್ಮ ಹೆಸರು ಬಲ್ ಚೆನ್ನಾಗಿದ್ದು, ಈಗ ನಿಮ್ಮ ಅಪ್ಪನ ಹೆಸರಲ್ಲೇ ಕಾರು ಸ್ಕೂಟ್ರು ಎಲ್ಲ ಗುರುಬೆಲ್ಲ ಚೆನ್ನಾಗದೆ ಅಂತ ನಿಮ್ಮ ಹೆಸರಲ್ಲೂ ಒಬ್ರ ಹೆಸರಲ್ಲೂ ಬೇಡ, ತಿಮ್ಮೇಗೌಡ ಅನ್ನೋ ಹೆಸರಲ್ಲಿ ತಕೊಳ್ಳಿ ಅಂದ್ರು. ಈಗ ನಿಮ್ಮ ಅಪ್ಪನ ಹೆಸರಲ್ಲಿ ಇಲ್ವಂತ ಗುರುಬಲ. ಈಗ ಸರತು ಅನ್ನೋ ಹೆಸರಲ್ಲಿ ಚೆನ್ನಾಗದ. ಈಗ ನಿನ್ಗ ಗುರುದೇಶ ಬಂದದ. ಈಗ ದೀಪಾವಳಿ ಹಬ್ಬ ಆದ್ಮೇಲೆ ಮಾಡಿ ಅಂತ ಹೇಳ್ತಾ ಇರೋದು ಅವ್ರು. ಏನಾದ್ರು ಇಷ್ಟು ಗಂಟೆ ಬೇಡ, ನವೆಂಬರ್ ಬಿಸ್ನೆಸ್ ಬಗ್ಗೆ ಇವಾಗ ಕತೆ ಮಾಡ್ಸೋದ್ರ ಬಗ್ಗೆ ಕತೆ ಮಾಡಿಸಿ ಒಳ್ಳೇದಾಯ್ತದೆ. ಒಂದೇ ಊರಲ್ಲ 10 ದೇವ್ರ ಪೂಜಿಸಿ ಅತ್ಲ 10 ಕಳ್ಸೋ ಕೂರ್ಸಿ ಏನಾಗಲ್ಲ ಅಂತಂದ್ರೆ ಬನ್ನಿ ಇವಾಗ ಅಷ್ಟೇ. ಮತ್ತೆ ಗೈಸ್ ಕೆಲವೊಂದಷ್ಟು ಜನ ಆಸ್ಟ್ರಾಲಜಿನ ಅಂದ್ರೆ ಜ್ಯೋತಿಷಿನ ನಂಬ್ತಾರೆ, ಕೆಲವೊಂದಷ್ಟು ಜನ ನಂಬಲ್ಲ. ನಾನು ಮುಂಚೆ ನಂಬ್ತಿರ್ಲಿಲ್ಲ, ಅದಾದ್ಮೇಲೆ ನಂಬಕ್ ಶುರು ಆದಿ ಗೈಸ್. ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು, ಬಟ್ ಆದ್ರೆ ನಾನು ನಂಬ್ತೀನಿ. ಯಾವ ನಿಮ್ ಲಾಗ್ ಯಾವ ನೋಡ್ತಿರ್ತಾರೆ. ಬನ್ನಿ ಬನ್ನಿ ಚೆನ್ನಾಗಿದೆ. ಊಟ ಇಲ್ಲ ಅಂತಂದ್ರೆ ನಿಮ್ ಲಾಗ್ ನೋಡ್ತಾರೆ ಊಟ ಮಾಡೋದು. ಥ್ಯಾಂಕ್ ಯು ಅಣ್ಣ, ಹಿಂಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಬ್ರೋ, ಹಿಂಗೆ ಸಪೋರ್ಟ್ ಮಾಡ್ತಾರೆ. ಖಂಡಿತ ಬ್ರೋ, ಲವ್ ಯು ಬ್ರೋ. ಬನ್ನಿ ತಗೊಳ್ಬೇಕು. ನಮ್ಮ ಚಿನ್ನ ಮಗಳು ಮಾವಿನಕಾಯಿ ತಂದು ಕೊಟ್ಟೋದು. ಥ್ಯಾಂಕ್ ಯು. ಕೋಟಿ ಜನುಮ ಸಾಲದು. ಎಷ್ಟು ದಿವಸ ಆಗಿದಪ್ಪ ನೀನು ಮಾತಾಡ್ಸಕೊಂಬರು? ಎಷ್ಟು ದಿನ ಆಯ್ತು ನೋಡಿದ್ನ ನಾನು. ಅಪ್ಪ ನೆನ್ನೆ ಎಲ್ಲಪ್ಪ ಬಂದಿದ್ದೀನಿ, ನಾನು ಇಲ್ಲಕ್ಕೆ ಇರ್ಲಿಲ್ವಲ್ಲಪ್ಪ ನೀನು. ನಾನು ಇಲ್ದೆ ಹೋದ್ರೆ ಫೋನ್ ಇತ್ತಿಲ್ಲ ನಂದು. ಇವತ್ತು ಹೋಗಿ ಮಾತಾಡ್ದೆ. ಇವತ್ತು ಎಲ್ಲಿ ಬೆಳಿಗ್ಗೆಯಿಂದ ಸಿಕ್ಕಿರಲಿಲ್ಲ. ನಾನು ಯಾವ ಲೆಕ್ಕಕ್ಕೆ ಅಪ್ಪ ನೀನ್ ಒಳ್ಳೆ ಅಮ್ಮ. ನೆನ್ನೆ ಅಪ್ಪ ಬಂದಿರೋನಲ್ವಾ? ಅಪ್ಪ ಎಲ್ಲಿ ಅಂತ ಬಂದ ತಕ್ಷಣ ಕೇಳವನೆ, ನೀನ್ ಈ ತರ ಎಲ್ಲ ಮಾತಾಡ್ಬೇಡಪ್ಪ, ಎಮೋಷನಲ್ ಆಗಿ ನಂಗೆ. ನೋಡಿ ನೀನ್ ಮಿಸ್ ಮಾಡ್ಕೊತಾ ಇರೋದು ಕಣ, ನಾನು ಯಾತಕ್ ಮಾಡ್ಕೊಳ್ಳೆ ಇವಾಗ ಈ ತರ ಮಾತಾಡ್ಬೇಡ. ನನ್ ಮೇಲೇನು ಕೋಪ ಹೇಳ. ಅಲ್ಲ ನೀನ್ ಬಂದಿಯಲ್ಲ, ಫೋನ್ ಮಾಡ್ದ್ಯಾ, ನಿಮ್ಮ ಅಪ್ಪ ಎಷ್ಟೊತ್ತಿಗೆ ಬಂದಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ ಅಂತ. ನೀನ್ ನೆನ್ನೆ ಬಂದಾಗ ಫಸ್ಟ್ ನಿನ್ನೆ ಕಣಪ್ಪ ಕೇಳಿದ, ಅಪ್ಪ ಎಲ್ಲೋಯ್ತು ಅಂತ. ಡ್ಯೂಟಿಗೆ ಹಾಕದ ಇವತ್ತು ನಿಮ್ಮ ಅಪ್ಪ ಬರಲ್ಲ 3 ದಿವಸದಿಂದ ಅಂತ. 3 ದಿವಸದಿಂದ ಎಕ್ಸಾಮ್ ಡ್ಯೂಟಿ ಮಾತ್ರ ಗೊತ್ತು ಕಣಮ್ಮ, ಅದೇ ನಾನು ಹೇಳ್ತಿರೋದು. ಇವತ್ ನೆನ್ನೆ ಬಂದಿರೋದಿಲ್ಲ ತಾನೆ? ನೆನ್ನೆ ಯಾತಕ್ ಬಂದಿತ್ತಿಲ್ಲ? ನಡಿ, ನಾ ಮಲಗಿದ್ನಲ್ಲ ಅಷ್ಟೊತ್ತಲ್ಲಿ ಮಲಗಿದ್ನ. ನೀನು ಆ ಫೋನ್ ಇದ್ದಿತ್ತಾನೆ, ಫೋನಲ್ಲಿ ಮಾತಾಡ್ಬೋದಾಗಿತ್ತಲ್ಲ. ನಡಿ ಎಲ್ಲ ಅಷ್ಟೇ ಕಣ. ಅಪ್ಪ ಇವತ್ತು ಬೆಳಗ್ಗೆಯಿಂದ ಎಲ್ಲಪ್ಪ ಹೋಗಿದೆ? ನಿಮ್ ಮಗ ಬಂದವನೇ ಗೋವಾದಿಂದ ಅಂತ ಅಂದ್ಬಿಟ್ಟು ಮಾತಾಡ್ತೀನಿ. ಮಾಲ್ ಅಲ್ಕೊಂಡ್ ನಡಿ ಬೆಳಗ್ಗೆಯಿಂದ. ನಾನ್ ಮಿಸ್ ಮಾಡ್ಕೊತಿದ್ದೆ ಕಣಪ್ಪ, ನೀನ್ ಮಿಸ್ ಮಾಡ್ಕೊಳಲ್ವಲ್ಲ. ನಿಮ್ಮ ಅಪ್ಪ ಯಾವ ಲೆಕ್ಕ ನಿಂದ? ಅಲ್ಲ ಅಪ್ಪ ಸೀರಿಯಸ್ ಆಗಿ ನೀನು ನಾನು ಬಂದಾಗಿಂದ ಮಾತಾಡ್ಸಿಲ್ಲ ಅಂದ್ಬಿಟ್ಟು ಬೇಜಾರಾಗಿದೆ. ನಿಜವಲ್ಲೂ ಖುಷಿ ಆಯ್ತು ಕಣಪ್ಪ, ನಿಜವಲ್ಲೂ ಖುಷಿ ಆಯ್ತು. ಅಟ್ಲೀಸ್ಟ್ ಅದಕ್ಕಾರು ಬೇಜಾರನ್ನಾದಾರ ನಿಂಗೆ ಆಗೋದಲ್ಲ, ಅದು ಖುಷಿ ಆಯ್ತು. ಆ ಪಾರ್ಮಲೆಯಲ್ಲಿ ನನ್ನಿಂದ ಕಲ್ತ್ಕೊಂಡಿರತ್ತಾನೆ. ನಡಿ ನಿಜವಲ್ಲೂ ಅಪ್ಪ ನಾನು ಬೆಳಗ್ಗೆಯಿಂದ ಫೋನ್ ಮಾಡಿದ ಅಂದ್ಬಿಟ್ಟು ಅಪ್ಪ ತಲೆ ಕೆಡ್ಸ್ಕೊಂಡದಲ್ಲ ಅಂದ್ಬಿಟ್ಟು ಖುಷಿ ಆಯ್ತು ನಿಜವಲ್ಲೂ ಕಣಪ್ಪ.
ನಿನ್ನಂತ ಕಲ್ ಹೃದಯದಲ್ಲೂ ಫೀಲಿಂಗ್ಸ್ ಹುಟ್ಟಾಕವನ ನಾನು ನಿಜವಾದ ಮಗ. ಹೃದಯ ಅಂತ ಹೇಳ್ದ ಮಗ ನಿನ್ನ. ನನಗಿಂತ ಮನಸತ್ವ ಸರಿ. ಯಾವಲ್ಲ ಈ ಪ್ರಪಂಚ. ಅಮ್ಮನ ಎಷ್ಟು ಲವ್ ಮಾಡ್ತೀಯಪ್ಪ? ಹಾ ಅಬ್ಬಾ. ಮೊದ್ಲೇ ವಿಷ್ಣುವರ್ಧನ್ ಒಂದು ಸಿನಿಮಾದಲ್ಲಿ ಹೇಳಿಲ್ಲ, ಏನಂತ? ಅತಿಯಾಗಿ ಯಾರು ಕೋಪದಲ್ಲಿ ಮಾತಾಡ್ತಾರ ಅವ್ರ ಮೇಲೆ ಎಲ್ರಿಗೂ ಅವ್ರಿಗೆ ಇಷ್ಟ ಇರ್ತ ಅಂತ. ಅದು ಅರ್ಥ ಮಾಡ್ಕೊಳ್ದೆ ಅಜ್ಞಾನಿ ನನ್ನ ಮಕ್ಳು ನೀವು. ಸರಿ, ಲವ್ ಯು ಡ್ಯಾಡಿ. ಫಸ್ಟ್ ಸೋ ಕ್ಯೂಟ್ ಡ್ಯಾಡಿ. ಅಪ್ಪ ಒಂದು ಟೇಪ್ ಮಕ್ಕಳನ್ನ ಹೇಳಿಕೆಗಳು ನೋಡ್ತಾರ. ಮಕ್ಕಳನ್ನ ದ್ವೇಷ ಮಾಡೋರು ಇದ್ದಾರಲ್ಲ ಪ್ರಪಂಚ. ಇಲ್ಲ ಕಣಪ್ಪ, ನಡಿ ಮತ್ತೆ ತಿಕ್ಕ ಮುಚ್ಕೊಂಡು. ನಮ್ ಜ್ಞಾನ ಮಗಳು ಬಂದ್ಬಿಟ್ಟವಳೆ ತರ್ಲ ಪರ್ಲ ಅಂತ ಏನಾರು ಮಾತಾಡ್ತಿತ್ತು. ಇವಾಗ ನಮ್ ಜ್ಞಾನ ಇತ್ತು ದೊಡ್ಡಮ್ಮ. ಬೇರೆ ನಮ್ ಚಿನ್ನ ಮಗ್ಳಿಗೆ ಏನದೆ ಜ್ಞಾನ? ಯಾಕ ಬಂಗಾರ ಗಾಜು ಬೊಮ್ಮ ಕಿಲೋ ಸೈಡ್ ತಗೊಡ್ತೀವಿ ಮಾತ್ಗೆ. ಏನ್ ತೋರಿಸ್ಬೇಕು? ಆಟ ಒಳಗಡೆ ನಿನ್ನ ಹೆಸರು ಬರ್ಸ್ಕೊಂಡು ಅವನಿ ಮಗಳೇ ನಿಜ್ವಲ್ವೇ? ಜ್ಞಾನವಿ ಅಂತ ಬರ್ಸ್ಕೊಂಡು ನೋಡ್ರಿ. ಜ್ಞಾನವಿ ಮಗಳು ಅಂತ ಬರ್ಸ್ಕೊಂಡವನೆ. ಇಲ್ಲಿ ಆಟ ಒಳಗಡೆ ಬಟ್ಟೆ ಬಿಚ್ಚು ತೋರ್ಸ್ ನೋಡ್ತೆ. ಇಲ್ಲಿ ಬಟ್ಟೆ ಬಿಚ್ಚು, ಇಲ್ಲಿ ಹಿಂಗೆ ತೋರ್ಸ್ತೀನಿ. ಇಲ್ಲಿ ಹಿಂಗ್ ಬಿಚ್ಚು. ಇಲ್ಲಿ ಜ್ಞಾನವಿ ಅಂತ ಕಾಣಿಸ್ತಾ ಇದ್ದಾ? ಕಾಣಿಸ್ತಲ್ವಾ? ಕಾಣಿಸ್ತಾ? ಖುಷಿ ಆಯ್ತಾ ನಿಂಗೆ ಬರ್ಸ್ಕೊಂಡಿದ್ದು? ಖುಷಿ ಆಯ್ತಾ ಮಗಳೇ ಬರ್ಸ್ಕೊಂಡಿದ್ದು ನಿಂಗೆ? ಚಿಕ್ಕಪ್ಪ ಜ್ಞಾನವಿ ಅಂತ ಬರ್ಸ್ಕೊಂಡೆ. ನಿಮ್ಮ ಅಪ್ಪ ರಕ್ಷಿತಾ ಅಂತ ಬರ್ಸ್ಕೊಂಡಿದ್ದಲ್ಲ ನಿಮ್ಮ ಅಮ್ಮನ ಹೆಸರನ್ನ. ಹಂಗೆ ನಾನು ಜ್ಞಾನವಿ ಅಂತ ಬರ್ಸ್ಕೊಂಡಿರೋದು. ನಾನು ನಿನ್ನ ಆರ್ಟ್ ಮೇಲೆ ಬರ್ಸ್ಕೊಂಡವನಿಲ್ಲ ಮಗಳು ಜ್ಞಾನವಿ ಅಂತ. ಮತ್ತೆ ಅನ್ನು ಮತ್ತೆ ಎಲ್ಲಾನು ಬರ್ತೀವಿ ಅಂತ ಹಾಕಿತ್ತು. ಹೌದಾ? ಕೆಜಿ ಕೊಪ್ಲವ್ರ ಅಂತ, ಏನ ಕೆಜಿ ಕೊಪ್ಲವ್ರು ಲಕ್ಷ್ಮಿ ಅಂತ ಸರ್ ಹತ್ರ ಕೇಳ್ತಿದ ಅಂತ ಹೇಳಿ ನೋಡಕ್ ಬರೋವಂತ ಮಾಡಿದ ನಿಮ್ ಮನೆಗ. ಸರ್ ಹತ್ರ ಮಾತಾಡ್ಸಕ ಅಂತ. ಆಗ ಸುಜಾತ ಅಂತ ಅವ್ರ ನಮ್ ನೆಂಟ್ರು. ನೋಡುತ್ತ ಒಬ್ರು ತಾತ ಫೋನ್ ಮಾಡಿದಾರ, ಒಬ್ರು ಮಾತಾಡ್ರಲ್ಲ, ಒಬ್ರು ಇವ್ರು ನನ್ ಜೊತೆ ಅವರು ಡಾಕ್ಟ್ರು ಅಂತ ಕೊಟ್ಟಿನಿ ಅಂದ್ರಲ್ಲ ಎಲ್ಲ ಅದು ಅದೇ ಎಲ್ಲ ಆಯ್ತು. ಸರತ್ ಮನೇಲಿ ಐತೆ ಕೇಳ್ಬೇಕಾರೆ ಸರತ್ ಕೊಡು ಏನೇ ಎಲ್ಲ ಇನ್ನೊಂದ್ ಪೆಗ್ ಹಾಕಬಿಡು. ಹಂಗೆ ಪೆಗ್ ಮೇಲೆ ಪೆಗ್ ಹೊಡಿಸಲ್ಲ ಚಿನ್ನು, ಟೈಟ್ ಆಗಲ್ಲ ನೀನು. ನಮ್ಮ ಅಪ್ಪನ ಮಾತಾಡ್ಸು. ಹಾಯ್ ವಜ್ರಮಣಿ ತಾತ ಅನ್ನು ಅದಕ್ಕೆ ಅನ್ನು ವಜ್ರಮಣಿ ತಾತ ಏನು ಬೆಟ್ಟಾಗದ್ರ ಅಲ್ವಾ? ಅನ್ನು ಮಾತಾಡ್ಸ. ಆಯ್ತು ಪಾಪು ಪಾಪು LKG ಈ ಕೆಜಿನ 2 kg. ಎಷ್ಟು kg ಇಜ್ಜಿನ ನೀನ? 2 kgನಾ? ಉಜ್ರುಮುನಿ ಅನ್ಬಿಡತ್ತಿ. ಉಜ್ರುಮುನಿ ಅನ್ಬಿಡತ್ತಿ ಉಜ್ರುಮುನಿಯನ್ನು ಕೊಡ್ತೀನಿ. ನಾ ಫಸ್ಟ್ ಹೇಳ್ತೀನಿ ನೋಡು. ನಾನು ಉಜ್ರುಮುನಿ ನೋಡಿ ನೀನು ನೀನ್ ಪರ್ಸ್ಕೊಳು. ನಾನು ಫಸ್ಟ್ ಕೊಡಲ್ಲ. ನೀ ಅಂದ್ರೆ ಕೊಡ್ತೀನಿ. ಆಟ ಸಾಮಾನು ಅಂತ. ಯಾಕೆ ಮನೆ ಮಾಡಿದ್ಯಾ? ಯಾವ ಮನೆ? ಅಮ್ಮನೇನ ನನ್ನ ಇಷ್ಟ. ಸಾಮಾನ್ಯ ನೀಲಿ ಮನೆ ನೋಡ್ಬಿಟ್ಟು ಶಶಿಕಲಾ ಆಂಟಿ ಆಟ ಸಾಮಾನು ಕುಡಿಯೋನು ಕೇಳು. ಏಕೆ? ಕೇಳು. ಏನಂತ ಬದ್ಲು? ಏನಂತ ಬದ್ಲು? ಅವ್ರ ಸ್ಕೂಟ್ರ್ ಮುಟ್ಬಾರ್ದಂತ, ಹೊಸ್ತಂತ ಸ್ಕೂಟ್ರು. ಸ್ಕೂಟ್ರ್ ಮುಟ್ಬೇಡ, ನಮ್ ದಂಡಕ್ ಬರ್ಬೇಡ, ಹೋಗು ಅಂತ. ಚಿನ್ನು ಮಗಳು ಹಂಗೆಲ್ಲ ಅಂತಾರ ಆಂಟಿಗೆ. ಪ್ಲೀಸ್ ನಮ್ಮ ಮಟ್ಲಿ ಇವತ್ತು ಮೇವು ಚಿಕನ್ ಹೊಸ ಸ್ಕೂಟ್ರ್ ಅಂತ. ನಮ್ಮನೇಲಿ ತಿತ್ತಿತ್ತಾರು ತಿತ್ತಿತಾಲು ನಂಗೂ ತಕಬಾ. ನೋಡು ಯಾವ ಸಾರು ಗೊತ್ತಾ? ಮಾಂಸ ಸಾರು. ಮಾಂಸ ಸಾಲು. ಮಾಂಸ ಸಾರ. ವಜ್ರಮಣಿ ಚಿನ್ನು. ವಜ್ರಮಣಿ ವಜ್ರಮಣಿ ವಜ್ರಮುನಿ 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 ವಜ್ರಮಣಿ. ಅಲ್ಲಿ ನಮ್ಮ ಅಪ್ಪನ ತಗೋಬಿಟ್ಟು ಅಕ್ಕು ಏನಪ್ಪ ಇಸ್ಕುಸಿ ಮನಿ ಎಲ್ಲ ವಜ್ರ ಮುನಿ ಕಣಪ್ಪ. ಇಸ್ಕುಸಿ ಬರ್ತಿದೆ. ವಜ್ರ ಮನಿ ಅಲ್ಲ ವಜ್ರ ನಿನ್ನ ಹೆಸರು ಎಂಬಕ್ಕನ? ಎಂಬಕ್ಕಿ. ವಜ್ರಮಣಿ ಅಲ್ಲಿ ಪುಕ್ಕ ಪುಕ್ಕ ಅಣ್ಣ ವಜ್ರಮಣಿ ಪುಕ್ಕ. ತಾತ ಅವನಲ್ಲ ರವಿ ಗೊತ್ತಾ? ಡ್ಯಾಡಿ ನಿಮ್ ತಾತ ಅವ್ನು ಹೊಡಿತೀನಿ ಎತ್ತಾಕತ್ತ. ಅವ್ ಮಿನಿ ವಜ್ರಮಣಿ ನಿಮ್ ತಾತ. ಹಿಂಗು ನೋಡು
ಅಕ್ಕ ಗುದ್ದಪ್ಪ ಇನ್ನಸಿ ನೆಲಕ್ಕೆ ತಾಕಂದಿನಿ ಅದು ಬೇಸ್ ನನ್ನ ಟ್ಯಾಟುಲು ಜಿ ಹುಡ್ಕದೆ ನಮ್ಮ ಅಮ್ಮ ಎಲ್ಲಿ ಜಿ ಅಂತ ಬಿಡ್ಸ್ಕೊಂಡಿದ್ದೆ ಈ ಜಿ ಅಂದ್ರೆ ಏನ್ ಹೇಳ್ಸಿನ ಜನ ಇಲ್ಲಿ ನೋಡಿ ಜಿ ಅಂತ ಬಿಡ್ಸ್ಕೊಂಡವನ ಇಲ್ಲಿ ಚೆನ್ನಾಗಿ ಏ ಸುಮ್ನಲ್ಲ ಮಗಳ ನಿಜ ಇಲ್ಲಿ ನೋಡಿ ಜಿ ಇಲ್ಲವಾ ಇದು ಹೋಗಲ್ಲ ಪರ್ಮನೆಂಟು ಹಂಗೆ ಇರುತ್ತೆ 50 ವರ್ಷ 100 ವರ್ಷ ಆದ್ರು ನಿನ್ ಕೈ ಎಸ್ ಅಂತ ಬಿಡ್ಸ್ಕೊ ಸರ ಚಿಕ್ಕಪ್ಪ ಅಂದ ಜ್ಞಾನವೇನ್ ಬಿಡ್ಸ್ಕೊಂಡಿಲ್ವಾ ನೀನ್ ಸರ ಅಂತ ಬಿಡ್ಸ್ಕೊ ನೀನ್ ತರಲ ಮದವೆ ಎದ್ರಕ ನೊಯ್ಯಲ್ಲೋ ಬಾ ಮುಚ್ಕೊಂಡು ಏನ್ ಚಿನ್ನ ಮಗಳೇ ಏನ್ ಚಿನ್ನ ಕಾಪಿ ಗೋಪಿ ಅಂತ ಏನ್ ಕಟ್ಟಿದಾರು ಅಂತವಳ ಹೇಳೋದು ಯಾವ್ದು ಡುವ್ವಿ ಯಾರ ಹೆಸರು ಕಲರ್ ಮ್ಯಾಂಗೋ ನೀನು ಕಲರ್ ಮ್ಯಾಂಗೋ ಏನೇ ಏರೋಪ್ಲೇನ್ ಮೇಲೆ ಹೋಗಿದ್ದು ಎಲ್ಲಿಗೆ ಗೋವಾ ಗೋವಾಕ್ ಹೋಗಿದ್ದ ನೀನ ಡುಮ್ಮಿ ಅಂತಿದ್ದೆ ಚಿನ್ನು ಕಾರ್ ಅಂತ ಹೋಗಿದ್ದೀನ ಬೆಂಗಳೂರಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ದು ಜ್ಞಾನಮಿ ನಿನ್ನ ವಿಜಿ ಕಾಪಿ ಗೋಪಿ 7,000 8,000 ಆಯ್ತು ಲ ಚಿನ್ನು ನೀನ ಅವನ ಎಲ್ಲಿ ಸಿಕ್ಲಿ ಗುಡ್ರಾಗ ಬರ್ತಡೇ ಪಾರ್ಟಿ ಕೊಡ್ಸು ಬರ್ತಡೇ ಪಾರ್ಟಿ ಅಂತ ಕೊಡ್ಸು ಚಿನ್ನು ಕೊಡ್ಸ ಬರ್ತಡೇ ಕೊಡ್ತೀರಿ ಇನ್ನು ಬರ್ತಾರನಲ್ಲ ಮುಗ್ದೋಯ್ತಂತಲ್ಲ ನೆನ್ನೆ ಕೇಕ್ ನುಕೊಂಡಿಲ್ಲ ಏನೂ ಇಲ್ಲ ಕಾಗಿ ಹಾಸ್ಬಿಡ ನಮ್ಗೆ ಇವ್ರಿಗೆಲ್ವಾ ಖಾಲಿ ಕೇಕು ನೀನೇ ತಿನ್ಬಿಟ್ಟೆ ಏನೋ ಎಲ್ಲನೂ ಅರ್ಧ ಕೆಜಿ ಇಲ್ಲೋಳು ಎಷ್ಟು ಕೆಜಿ ತಿಂತದಳು ಅವನ್ಗೆ ತಿನ್ಸು ಸಾಕು ತಿಂಡಿ ಚೆನ್ನಾಗಿರಿ ಕಾಪಿ ಗೋಪಿ ಮಾವ ನಾಳೆ ತಿಂತೀನಿ ನಾಳೆ ಯಾರಿಗೆ ಹಂಗಿಲ್ಲ ಕಾಪಿ ಗೋಪಿ ಕಾಪಿ ಗೋಪಿ ಮಾವಂಗೆ ಹಂಗಿಲ್ಲ ಕಾಪಿ ಗೋಪಿ ನಂಗೆ ಮಾತ್ರನಾ ಹೆಂಗೆ ನೋಡ ಹೆಂಗೆ ನಮ್ ಚಿನ್ನು ಮಗಳು ಇನ್ನೊಂದು ದಾಪಿ ಬತ್ತೆ ಹಾ. ಕೊಡ್ತೀನಿ 2ನೇ ಹ್ಯಾಪಿ ಬರ್ತಡೆ ನೀನ್ ಕೊಡೋದು ಹೋಗು ಈಗಲೇ ಕೊಡ್ತಿದ್ದಲ್ಲ ಆಮೇಲೆ ಏನು ಕೊಟ್ಟೆ ಹೋಗು ಬೇಡ ಆ ಕೇಕ್ ಎಲ್ಲ ತಿಕ್ಕೊಬಿಟ್ಟದೆ ಇದು ದಾಪಿ ಬತ್ತೆ ಮಾತಾಡೋದು ನೋಡಿ ನಮ್ಮ ಮಟ್ಟಿಲಿ ಇವತ್ತು ಬಿಸಿ ಬಿಸಿ ಚಿಕನ್ ಸಾರು ಆಮೇಲೆ ಬರೀ ಗುಂಡ್ಕಾಯಿನೇ ತರಿಸಿರೋದು ಎಷ್ಟು ಕೆಜಿ ತರಿಸಿದೆ ಗುಂಡ್ಕಾಯ ಅರ್ಧ ಕೆಜಿ ಇದು ಅಷ್ಟೇ 2 ಕೆಜಿ ತರಿಸಿದಂತೆ ಬಿಸಿ ಬಿಸಿ ಚಿಕನ್ನು ಗೋವಾಗ ಹೋದಾಗಿನ ಮುನ್ನ ಊಟ ತಿಂದೇವ್ರು ನಾವು ನಾನ್ ವೆಜ್ ವೆಜ್ಜೆ ಎದಳು ವಿಜಿಡಿ ಚೂಡಿಯವ ಇವನಿಗೆ ಮಗ ನೀನೆಲ್ಲ ಮಧ್ಯರಾತ್ರಿ 3:30 ಆಗ್ತಿದೆ ಇಲ್ಲ ಅಲ್ಲಿ ಸೆಟ್ ಹಾಕೊಂಡಿಲ್ಲ ನೀನು ಅದಕ್ಕೆ ಬಾಯಿ ಮುಚ್ಕೊತಾರೆ ಯಾಕೆ ಬಿಡು ಬಸ ಯಾಕಲ್ಲ ವಿಜಿ ಅಪ್ಪ ಅದಕ್ಕೆ ನೈಟು ರೆಸ್ಟ್ ನಿದ್ದೆ ಕೊಡ್ತಾನೆ ಕಣಪ್ಪ ಯಾಕ ವಿಜಿಲ್ಲ ನಮ್ಮ ಅಣ್ಣ ಎಗರಾಡ್ತಾವ ನೋಸಿ ನಾನು ಬೆಳಗ್ಗೆ ವಿಚಾರಿಸ್ಕೊತೀನಿ ಯಾಕಲ್ಲ ಇವಾಗ್ಲೇ ವಿಚಾರಿಸ್ಬೇಕು ಬಿಸಿ ಗಂಡ್ಸಾದವರು ಎಲ್ಲ ಗಣಿಗೆ ಶಾಸ್ತ್ರ ಎಲ್ಲ ಕೇಳ್ಬಿಟ್ಟು ಹಾಕಬೇಕು ಇವಾಗ್ಲೇ ವಿಚಾರಿಸ್ಕೋಬೇಕು ನಿನ್ನೆ ಕರಿಯ ಅಂತ ಗಡಿಯಾ ಊಟ ಕೊಟ್ಟಿದ್ದೆ 1 ಕೆಜಿ ಎಕ್ಸ್ಟ್ರಾಗಿ ನಾನು ನೆನ್ನೆ 78 80 ಆಮೇಲೆ ದಿನಕ್ಕೆ 1 ಕೆಜಿ ಊಟ ಒಂದು 200 ಕೆಜಿ ಆಗ್ಬಿಡ್ತಾನೆ ಅನ್ಕೋ 200 ದಿವಸಕ್ಕೆ ಯಾವಾಗ ಡಬಲ್ ಕುಂಟಲ್ ಆಮೇಲೆ ತಿರ್ಗಿ ಇನ್ನೂ ಓದ್ತಾನೆ ಇರ್ತಾರೆ ಅಷ್ಟೇ 200 ಸ್ಟಾಪ್ ಅದನ ಅದ ತಿಗಪ್ಪಾಗ ಕೂಡಿ ಕಮ್ಮಿ ಜಾಸ್ತಿ ಯಾವ್ದು ಓದೋದು ಯಾವ ಪಾರ್ಟ್ ಓದ್ತದೆ ಫೇಸ್ ಅಲ್ಲಿ ಯಾವ್ದು ಅಲ್ಲ ಮಸ ಮಕ್ಕದಲ್ಲಿ ಯಾವ ಫೇಸ್ ಓದ್ಬೋದು ಜಾಸ್ತಿ ಹೊಡಿಲ್ಲ ಸಿಡಿಕೆ ಹೊಡಿಲ್ಲ ಸಸಂಗ ಅಧಿಕ ಸಾಯಿಸ್ಲವನ್ನ ವಿಜಿ ನೀನೇ ಸಾಯಿಸ್ಲವನ್ನ ಥೂ ಮುದಗಳ ಪಳ್ಳುಗಳ ನೀವಂತೂ ದಿ ನೆಕ್ಸ್ಟ್ ಡೇ ನಮ್ ದೊಡ್ಡವ ನಮ್ಮ ಅಮ್ಮ ನಮ್ಮ ಅತ್ತೆ ನಮ್ಮ ಮಾದೇವತ್ತೆ ಎಲ್ರು ಬೆಂಗಳೂರು ಕರ್ಕೊಯ್ತಾರದು ವಿಜಯ್ ನಿಜ ನೋಡ್ ಕೈ ನೋವು ಮಾಡ್ಕೊಂಡಿ ಹೆಂಗೆ ಏನಾಯ್ತು ದುಡ್ಡು ಕಳಿತೆಲ್ಲ ಸದ್ದಿ ಕೊಟ್ಟು ನೋಡ್ಕತಾನೆ ತುಳಿತಿ ಬಾನಿ ನಾನದು 2 ಕೈನು ನಮ್ಮಮ್ಮನ್ ತುಳಿತಿ ಅಂತೆಲ್ಲ ಅಪ್ಪನಿಗೆ ಖುಷಿ ಅಲ್ಲ ಕುಣಿಯದ ತುಪ್ಪ ಹಿಂಗ್ ತುಳಿತಿ ಹಾ ಏನ್ ಡಾನ್ಲ ನೀನು ನಿಮ್ಮಪ್ಪ ಏನ್ ಖುಷಿ ಏನಲ್ಲ ನಮ್ಮಮ್ಮನ್ ತುಳಿದ್ಯಾ ಬೇಕಾಗಿದೆ 8 ಟನಿಗೆ
ಬಾ ನಮ್ಮ ಅಮ್ಮನ್ ತುಳಿದ್ರೆ ಬಿಟ್ಬಿಟ್ಟಾರ ಹಾ ಬೇಕಾಗಿದ್ದಾನೆ ಏಟ ತಿಳಿದ ಇದ್ರೆ ಬೇಕಾ ಏಟ ಏಟು ಸಾಮಾನ್ಯದವನವನು ಮಗನೇ ನಮ್ಮ ಅಮ್ಮನ್ ಸಿಂತಕ್ ಬಂದ್ಯಾ ಎಷ್ಟು ವಯಸ್ಸಾಗಿದ್ರು ಬಿಡಲ್ಲ ನಿಂಗೆ ಶಿಷ್ಯ ಮೀಸೆ ತಿರ್ಗಿಸ್ತಾರ ಹೋಗವ ತಾಯಿ ನಮ್ಮವ ಹೋಗೋ ಮಾತಾಯಿ ನೋಡ್ಕೊಳಕ್ ಏನಾಗಿತ್ತು ನಿಂಗೆ ಇದನ್ನ ಬಿಟ್ಬಿಟ್ಟು ನಿಂತಿದ್ಯಲ್ಲ ಭವ್ಯ ತುಮಕೂರ್ ಕಟ್ಬಿಡ್ತೀವಿ ನಮ್ಮ ಮೈದಿಗೆ ಆದ್ರೆ ಚಪಾತಿ ಹಾಕೊಟ್ಲೆ ಅರ್ಧ ಚಪಾತಿ ಇಷ್ಟ ಅಲ್ಲ ಚಪಾತಿ ತಿಂದ್ಬಿಟ್ಟು ಅಲ್ಲೇ ಆಟ ಆಡ್ತಿದ್ದ ಅಲ್ಲೇ ಇದ್ದ ವಿಜಯ್ ಎಲ್ಲಾರನು ಕರ್ಕೊ ಹೋಯ್ತಾ ಇರೋದು ಇದಕ್ಕೆ ಬೆಂಗಳೂರಿಗೆ ಗೈಸ್ ನಾವು ಹೋಯ್ತಾ ಇರೋದು ಇವಾಗ ಎಲ್ಲರೂ ಅಲ್ಲ ನಾನು ವಿಜಯ್ ಮಾತ್ರ ಬೆಂಗಳೂರಿಗೆ ಹೋಯ್ತಾ ಇರೋದು. ನಮ್ಮಮ್ಮ ನಮ್ಮ ಅತ್ತೆದೀರ್ ಎಲ್ಲರೂ ಒಂದು ಸಾವಾಗದೆ ಸಾವಿಗೆ ಅಂತ ಅಂದ್ಬಿಟ್ಟು ಹೋಯ್ತಾರೆ. ನಾನು ಹೋಯ್ತಾ ಅಂದಿವಿ ಹಂಗೆ ಗೂಳಿ ಪಿಕ್ ಮಾಡ್ಕೊಂಡು ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಹೋಗೋದು. ಬಾಯ್ ಬಾಯ್ ಗಾಯ್ಸ್. ಹುಷಾರು. ಗೈಸ್ ಈ ಒಂದು 17 Pro Max ಯಾರಿಗೆ ಅಂತ ಹೇಳ್ತೀನಿ ನಿಮ್ಗೆ. ಗೈಸ್ ನಮ್ ಜೊತೆಗೆ ಇವತ್ತು ಮಾದೇವಕ್ಕ ಅವ್ರವ್ರೆ, ಅವ್ರ ಊರಿಂದ ಇವತ್ತು ಬಂದವ್ರೆ. ಇದೇ ಪಿಕ್ ಮಾಡ್ಕೊಂಡು ಹುಡುಗಿರ್ ಏನಂತ ಫಾಲೋ ಮಾಡ್ತೀವಿ ನಾವು. ಹೆಂಗಿತ್ತು ನಿಮ್ಮನೆ? ಹೆಂಗಿತ್ತು ಫ್ಲೈಟ್? ಮಾಮೂಲಿ ಫ್ಲೈಟ್ ತರ ಇತ್ತು. ಖುಷಿ ಗಗನ ಸಖೀರ್ ನೋಡ್ದು. ಗಗನ ಸಖೀರ್ ಹ್ಯಾಂಡ್ ಶೇಕ್ ಏನ್ ಹೇಳ್ದೆ, ಟೀ ಕಾಫಿ ಏನ್ ಹೇಳ್ದೆ ಅವರು. ಹಂಗೆ ಒಂದು ಏನಾದ್ರು ಹಗ್ಗಿಗ್ ಮಾಡ್ಬಿಟ್ಟು ಬರ್ಬೇಕು. ನಮ್ ಕಡೆ ಹಿಂಗೆ ಬಾಯ್ ಹೇಳೋದು ಅಂದ್ಬಿಟ್ಟು ಹಗ್ ಮಾಡ್ಬಿಟ್ಟು ಬರ್ಬೇಕು ತಾನೆ. ಬಾಲಿಂದನೇ ಕೆಳಗೆ ಇಳಿಸ್ಬಿಡಿ. ನಿನ್ ತಿರ್ಗಿಸ್ಕೊ. ನಿಸರ್ಗ ಅವ್ರೆ ಅದೇನೋ ಕುಂತಲ್ಲಿ ಫೋನು ನಿಜ ನಿಮ್ಗೆ ಖಾಲಿ ಬಾಕ್ಸ್ ಸೀರಿಯಸ್ ಆಗಿಲ್ಲ. ಸೀರಿಯಸ್ ಆಗಿ ನಿಮ್ಗೆ 17 Pro Max 17 Pro Max ಅಲ್ಲ ಸೀರಿಯಸ್ ಆಗಿ ನನ್ನ ನಮ್ಮ ಅಮ್ಮ ನಾಣೆಗ್ಲು ನಿಮ್ಗೆ ನಿಮ್ದೇ ನಮ್ಮ ಅಮ್ಮನ ನಾಣೆಗ್ಲು ನಿಮ್ದೇ ಫೋನ್ ಹೌದು. ಹಾ ಸುಮ್ಮನೆ ಹಂಗೆ ನಿಮ್ಗೆ ಸೀರಿಯಸ್ ಮುಂಚೆ ಎಲ್ಲ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ಸರ್ಪ್ರೈಸ್. ಸೀರಿಯಸ್ ಆಗಿ ನಾನೇ ಸುಳ್ಳು ಹೇಳಿ ಖುಷಿ ಆಯ್ತಾ? ಐಫೋನ್ 17 Pro ಫೈನಲಿ. ನಾನು ಪ್ರ್ಯಾಂಕ್ ಮಾಡ್ತಿಲ್ಲ, ನಾನು ಪ್ರ್ಯಾಂಕ್ ಮಾಡ್ಸಿಲ್ಲ ನಿಜ. ಸೀರಿಯಸ್ ಆಗಿ ನಿಮ್ಗೆ ಸೆಟ್ ಮಾಡಿಲ್ಲ ಆನ್ ಮಾಡ್ರಿ ನನ್ನ ಹಣೆಗಳು. ಖುಷಿ ಆಯ್ತಾ? ಏನ್ ಅನಿಸ್ತಾ ಇದೆ? ಫುಲ್ ಖುಷಿ ಶರತ್ತು. ಫ್ರಾಂಕ್ ಸುಮ್ಮನೆ ಮತ್ತೆ ಯಾರಿಗಿದೆ ಫೋನ್? ಇದು ಹೊಸ ಫೋನ್ ಹೊಸ ಫೋನ್ ತಗೊಳ್ತಿರೋದು. ಸುಮ್ಮನೆ ನಮ್ಮ ಅಮ್ಮನಾಣೆಗಳು ನಿಮ್ಗೆ ಅದು ಫೋನು ಮಾಡ್ಕೊಳ್ರಿ. ಖುಷಿ ಆಯ್ತಾ? ಏನ್ ಅನ್ಸ್ತಾ ಇದೆ? ಫೋನ್ ಹೊಸ ಫೋನು ಹೊಸ 17 Pro. ನನ್ಗೆ ಯಾರು ಈ ತರ ಫೋನೇ ತಗೊಟ್ಟಿರ್ಲಿಲ್ಲ ಅನ್ಕೋ. ನನ್ನ ಲೈಫಲ್ಲಿ ಈ ತರ ನಿಜ ನಂಬಕಾಯ್ತಾ ಇದೆ ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ತರ ಫೋನ್ ಕೊಡ್ತಾನೆ ಅಂತ? ಅನ್ಎಕ್ಸ್ಪೆಕ್ಟೆಡ್ ಕಣೋ ನಿಜ. ಖುಷಿ ಆಯ್ತಾ? ಯಾಕೆ ಫೋನ್ ಕೊಡ್ಸ್ತೀನಿ ನಂಗೆ? ನೀವು ನಿಮ್ಗೂ ವ್ಲಾಗ್ ಮಾಡಕ್ಕೆಲ್ಲ ಗೈಸ್ ಇವರು ಮುಂಚೆ ವ್ಲಾಗ್ ಮಾಡಕ್ಕೆಲ್ಲ ಇಂಟ್ರೆಸ್ಟು. ಬಟ್ ಆದ್ರೆ ನನ್ನ ಫೋನಲ್ಲೇ ಮಾಡ್ಕೊಳ್ರಿ, ನಿಮ್ ಫೋನ್ ಕಳ್ಸ್ಕೊಳ್ಳೋರಂತೆ ಅಂದೆ. ನಮ್ಮ ಮನೇಲೆಲ್ಲ ಮಾಡಕ್ಕೆ ಏನ್ ಮಾಡ್ಲಿ ಅಂತಿದ್ರು. ಅವ್ರ ಫೋನ್ ಕ್ಲಾರಿಟಿ ಚೆನ್ನಾಗಿಲ್ಲ. ಸೊ ನಿಜ ಖುಷಿ ಆಯ್ತಾ? ಥ್ಯಾಂಕ್ ಯು. ಇನ್ನೇನಾದ್ರೂ ಹೇಳೋದಿದ್ರೆ? ನಂಗೆ ಏನ್ ಮಾತೇ ಬರ್ತಿದಾಗ ಮೇಡಮ್ ಬಿರಿಯಾನಿ ಪಾರ್ಟಿ ಕೊಡ್ಸಲ್ಲ ನಮ್ಗೆ ಇದಕ್ಕೆ ಕೊಡ್ಸಿರೋದಕ್ಕೆ ಐಫೋನ್ ಫೋನ್ ಕೊಡ್ಸಿದ್ರೆ ಪಾರ್ಟಿನ ನೀನೆ ಕೊಡ್ಸಿ. ಫೋನ್ ಕೊಡ್ಸಿದ್ರೆ ಪಾರ್ಟಿನ ನಾನೇ ಕೊಡ್ಸಿದೆ. ಐಫೋನ್ ತೋರ್ಸಿ, ಐಫೋನ್ ತೋರ್ಸ್ರಿ, ತೋರ್ಸಕ ಅನ್ಬಾಕ್ಸ್ ಮಾಡಿ. ಗೈಸ್ ಹೊಸ ಐಫೋನ್ 17 Pro ವೈಟ್ ಕಲರ್. ಅದಕ್ಕೂ ಬೂಟ್ ಕಟ್ಸ್ ಯಾವ್ದಾರು ಒಂದು ಇದಕ್ಕೆ ಇಸ್ಕೊಬಿಡು ಬ್ಯಾಕ್. ಹೊಸ ಫೋನ್ ಇನ್ನು ಏನು ಆನ್ ಮಾಡಿಲ್ಲ. ಅದಕ್ಕೂ ಬೂಟ್ ಕಟ್ಟು ಬ್ಯಾಕ್ ಕೊಟ್ಟಾಗಿ ಸರ್ಪ್ರೈಸ್ ಆಗಿ ಕೊಟ್ಟಿರೋದು. ಇಷ್ಟ ಆಯ್ತಾ? ಕಲರ್ ಇಷ್ಟ ಆಯ್ತಾ? ಸೊ ಮಚ್. ಸಕ್ಕರೆ ಇಷ್ಟ ಆಯ್ತು. ಕಲರ್ ಇಷ್ಟ ಆಯ್ತಾ? ನಿಮ್ ಹಳೆ ಫೋನ್ ತೋರಿಸಿ. ಹಳೆ ಫೋನು ಮುಚ್ಕೊಂಡಿರೋ ಇಷ್ಟ ಹೊಡೆದಾಕ ಅದನ್ನ ತೋರಿಸ್ಬೇಡ. ಚೆನ್ನಾಗಿರು.
ಫೋನ್ ಕೊಡ್ಸಿರೋದಕ್ಕೆ ಮುಚ್ಕೊಂಡಿರೋ ಅಯ್ಯೋ ಈ ತರ ಎಲ್ಲ ಹಂಚ್ಕೊಳ್ಬೇಕಾಗಿತ್ತು ನಾವು. ನಂಗೆ ಫುಲ್ ಖುಷಿ ಆಯ್ತು. ವಿಜಿ ನಿಂಗೇನು ಅನಿಸ್ತಿದೆ ಹೊಸ? ಯಾರಿಗೆ? ನಂಗೆ ಖುಷಿ ಆಯ್ತಪ್ಪ. ಹಾ ನಿಜ ನಿನ್ಗೂ ತಂದವನೆ ಯಾರು? ನಮ್ಗೆಲ್ಲ ಡಿಕ್ಕಿಲ್ ಮಾಡ್ಗವನ. ವಿಜಯ್ ನಿಂಗೇನು ಅನಿಸ್ತಿದೆ ಹೊಸ? ಇವಳು ಫೋನ್ ಕೊಡ್ಸಿದ್ದು ನಿಂದ ಆಫ್ ಮಾಡೋದು ಸಾಕು. ನೀ ಏನ್ ಅನ್ಸಿದೆ ಇವಳು ಫೋನ್ ಕೊಡ್ಸಿದ್ದು? ಚೆನ್ನಾಗಿರ್ಲಿ ಕಣಪ್ಪ. ಬ್ಲಾಗ್ ಸ್ಟಾರ್ಟ್ ಮಾಡು ನೀನು, ಇನ್ನು ಮುಂದೆ ಬಾ. ನಾನು ನೀನು ಬ್ಲಾಗ್ ಮಾಡೋದ ಒಂದು Okay. ವಿಜಿ ನಿಸರ್ಗ ಅಂತ ಒಂದು ಅಕೌಂಟ್ ಓಪನ್ ಮಾಡ್ತೀವಲ್ಲ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಂದು- ವಿಜಿ ನಿಸರ್ಗ ಗೂಳಿ ಅಂತ 3 ಜನನು ಒಂದು ಸೇರ್ಸ ಓಪನ್ ಮಾಡ್ಬಿಟ್ರಿ. ಗೂಳಿ ನಿಜ ಮಾಡ್ತೀವಿ, ನೀವು ಕಮೆಂಟ್ ಹಾಕಿ ಆಯ್ತಾ. ನಾವ್ ಆಫ್ ಕ್ಯಾಮ್ರಾ ಇವ್ರ ಬ್ಲಾಗ್ ಅಲ್ಲಿ ಏನ್ ಬರುತ್ತೆ ಅದ್ರ ಹಿಂದಗಡೆ ಏನು ಹಾಕ್ತಿವಿ, ಬೇಕಾದ್ರೆ ಹೇಳಿ. ಗೂಳಿ ಬರೀ ಸುಮ್ನೆ ಗೈಸ್ ಹೇಳಿದ್ರು ಮಾಡ್ರಿ. ನೀ ಮಾಡ್ತೀವಿ ಕಣ್ರಿ. ಇದ್ರಲ್ಲೇ ಈ ಹೊಸ ಫೋನ್ ಐತಲ್ಲ, ಈ ಹೊಸ ಫೋನಲ್ಲಿ ಹೊಸ ಪಪ್ಪುಮ್ಮ ಜೊತೆ ಮಾಡ್ತೀನಿ ಬಾ ಪಪ್ಪುಮ್ಮ ನೀನು. ಪಪ್ಪುಮ್ಮ ಅಂತೆ ಇವನು ಮುಕ್ಕುಡು ಮುಕ್ಕು. ಗೂಳಿ ಖುಷಿ ಆಯ್ತಾ? ಸೀರಿಯಸ್ ಆಗಿ ಖುಷಿ ಆಯ್ತು Surprise ನನಗೆ. ಆಗಿದ್ದು. ನಂಬಕ್ಕೆ ಆಯ್ತಲ್ಲ ಈಗ್ಲೂ ನನ್ಗೇನ ಅಂತಾನೆ ನಂಬಕ್ಕೆ. ನಿಜವಾಗ್ಲೂ ನಿಮ್ಗೇನೆ ಪಾರ್ಟ್ನರ್ಶಿಪ್ ಅಲ್ಲಿ ತಗೊಂಡಿರೋದು 3 ಜನಕ್ಕೂ ಸಲ್ ತಗೋದು. So much, ವಿಜಿ. 3 ಜನನು ಆಕೆ ದುಡ್ಡ ತಗೊಂಡಿರೋದು. ನೀನ್ ಯೂಸ್ ಮಾಡು, ಒಂದ್ ವಾರ ನಾನು ಯೂಸ್ ಮಾಡ್ತೀನಿ. ಇಲ್ಲ ಪೂರ್ತಿ ಪರ್ಮನೆಂಟ್ ಆಗಿ ಅವಳೆ ಇಲ್ಲ ಒಂದೊಂದು ವಾರ ನಾವು ಯೂಸ್ ಮಾಡ್ಕೊಂತೀವಿ. ಆಯ್ತು. ಬೇಜಾರಾಯ್ತಾ ಅಂತ ವಾರ ಎಲ್ಲ ಡೈಲಿ ಯೂಸ್ ಮಾಡು, ನನ್ಗೇನ್ ಬೇಜಾರಿಲ್ಲ. ನೈಟ್ ತಂದ್ಕೊಡ್ತೀನಿ ಹಿಂಗ ನೀನ್ ಮಲ್ಕೋಬೇಕಾರ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಹತ್ರ ಇರುತ್ತೆ ಫೋನು. ನೈಟ್ ಹತ್ರ ಜಾಸ್ತಿ ಯೂಸ್ ಮಾಡೋದು. ಇಲ್ಲ ಇರ್ತೀವಲ್ಲ ಬಿಡು ಎಲ್ಲ ಒಟ್ಟಿಗೆ. ವಿಡಿಯೋ ಕೊಡ್ಬೇಕಾದ್ರೆ ನೀನು ಇಸ್ಕೊಂಡು ನಾನು ಇಸ್ಕೊತೀನಿ. ಓಕೆ ಮಿಸ್ಟರ್ ಗುಳಿ ಏನ್ ಅನ್ಸ್ತಿದೆ ಇವಳು ಫೋನ್ ಕೊಡ್ಸಿರೋದು? ತುಂಬಾ ಖುಷಿ ಆಯ್ತಿದೆ. ಅವರು ಬೆಳಿಲಿ, ರೀಲ್ಸ್ ಮಾಡ್ಲಿ, ಚೆನ್ನಾಗಿ ಮಾಡ್ತಾವ್ರೆ. ಜಗತ್ತಲ್ಲೇ ಯಾರು ಮಾಡಿದಿರೋ ಸಾಧನೆ ನೀನ್ ಮಾಡಿದೆ. ಈ ಮುಖಾಂತರ ಹೇಳ್ತಾರದು ಏನಂದ್ರೆ ವಿಜಯ್ ನಿಂಗೂ ಡಿಕ್ಕಿಲ್ ಐತೆ ಎತ್ಕೊಳ್ತೀವಿ ಒಂದ್ 2 ಫೋನ್. ಎತ್ತಕ್ಕಾಗ್ದಿರೋ ವಿಜಿ, ನಾನಿಗ್ ನಿನ್ ರಿಯಾಕ್ಷನ್ ಹೆಂಗಿರುತ್ತೆ? ವಿಜಿ ತಗೋ ಸರ್ಪ್ರೈಸ್ ನಿಮಗೆ. ಒಂದೇ reaction ಹೇಳು. ಪಾಯಿಂಟ್ ಅಲ್ಲಿ ನಿನ್ reaction. ನಾನು ಹೇಳ್ತಾ ನೋಡಲಿ. ಓ ಮೈ ಗಾಡ್ ಅಂತಾನೆ ವಿಜಯ್. ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಏನ್ ಅನಿಸ್ತು ಕಮೆಂಟ್ ಮಾಡಿ. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗಿರಲ್ಲ. ಲವ್ ಜಾಸ್ತಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.